ಸಹಾಯ ಟ್ರಸ್ಟ್ನ ವಿಶೇಷ ದತ್ತು ಮಕ್ಕಳ ಕೇಂದ್ರದಲ್ಲಿ ಅಧ್ಯಕ್ಷರಾದ ಸತೀಶ್ ರಾಮ ಶೆಟ್ಟಿ, ಕಾರ್ಯದರ್ಶಿ ಶಾರದಾ ಶೆಟ್ಟಿ ಅವರು, ಕುಟುಂಬಸ್ಥರಾದ ಶ್ರೀಮತಿ ಶೆಟ್ಟಿ, ದತ್ತು ಕೇಂದ್ರದ ವೈದ್ಯರಾದ ಕುಮಾರಿ ಡಾಕ್ಟರ್ ರಶ್ಮಿ ಬಿ ಹಿರೇಮಠ್, ಸಂಸ್ಥೆಯ ಕಾನೂನು ಸಲಹೆಗಾರರಾದ ಎಸ್ಎನ್ ನಾಯ್ಕ್ ಅವರು ಮತ್ತು ಸಹಾಯ ಟ್ರಸ್ಟ್ನ ದತ್ತು ಮಕ್ಕಳ ಕೇಂದ್ರದ ಎಲ್ಲಾ ಸಿಬ್ಬಂದಿಗಳು ದತ್ತು ಕೇಂದ್ರದ ಪುಟ್ಟ ಮಕ್ಕಳೊಂದಿಗೆ 79ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯನ್ನು ಸಿಹಿ ಹಂಚುವುದರೊಂದಿಗೆ ಆಚರಿಸಿದರು. ಅಂತೆಯೇ ಸಹಾಯ ಟ್ರಸ್ಟ್ನ ಆಶ್ರಯದಲ್ಲಿ ನಡೆಯುತ್ತಿರುವ ಕಸ್ತೂರ್ಬಾ ನಗರ ಲಿಟ್ಲ್ ಫ್ಲವರ್ ಶಾಲೆಯಲ್ಲಿಯೂ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನು ಶಾಲೆಯ ಅಧ್ಯಕ್ಷರಾದ ಸತೀಶ್ ರಾಮ ಶೆಟ್ಟಿ ಅವರು ಶಾಲೆಯ ಶಿಕ್ಷಕರೊಂದಿಗೆ ಮತ್ತು ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಹಾಗೂ ವಿದ್ಯಾರ್ಥಿಗಳ ಪಾಲಕರೊಂದಿಗೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಬಾಲ್ಯದಲ್ಲಿಯೇ ನೈತಿಕತೆ, ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಬೇಕು. ಅಲ್ಲದೆ ಶಾಲೆಯ ಮಕ್ಕಳಿಗೆ ಮೊಬೈಲ್ ಬಳಕೆಯಿಂದ ವಿದ್ಯಾಭ್ಯಾಸದ ಕಡೆ ಗಮನ ಕೊಡದೆ ದಾರಿ ತಪ್ಪುತ್ತಿರುವುದು ಹಾಗೂ ಅದರಿಂದಾಗುತ್ತಿರುವ ದುಷ್ಪರಿಣಾಮದ ಬಗ್ಗೆ ತಿಳಿಸಿದರು. ಮಕ್ಕಳಿಗೂ ನಾವು ಹೇಳುವುದೇನೆಂದರೆ, ಇಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಸಿ ಮುಂದೆ ಒಳ್ಳೆಯ ಒಂದು ಹುದ್ದೆಗೊಳ್ಳಬೇಕು ಮತ್ತು ಅಧಿಕಾರಿಗಳಾಗಬೇಕು ಅನ್ನೋದನ್ನು ನಮ್ಮ ಊರಿನ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಪಾಲಕರು ಕೂಡ ಇದರ ಬಗ್ಗೆ ತುಂಬ ನಾವು ಇಲ್ಲಿ ಏನು ಓದಿಸ್ತಾರೋ ನಮ್ಮ ಟೀಚರ್ಸ್ಗಳು ಅಷ್ಟೇ ಅಲ್ಲ, ತಾವು ಕೂಡ ಮುಂದೆ ನಿಮ್ಮ ಮಕ್ಕಳು ದೊಡ್ಡ ಒಂದು ಹುದ್ದೆಗೆ ಹೋಗಬೇಕು, ಒಳ್ಳೆಯ ಆಫೀಸರ್ ಆಗಬೇಕು ಮತ್ತು ಹೆಸರನ್ನು ತಂದೆ ತಾಯಿಗೆ ಮತ್ತು ನಮ್ಮ ಇದಕ್ಕೆ ತರಬೇಕು. ಯಾಕಂದರೆ ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಇವತ್ತಿನ ದಿನ ನಾವು ಈ ಥರ ಫೋಟೋ ಇಟ್ಟು. ಇನ್ನು ಕಾನೂನು ಸಲಹೆಗಾರ ಎಸ್ಎನ್ ನಾಯ್ಕ್ ಅವರು ಮಾತನಾಡಿ, ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭ ಕೋರಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಪುಸ್ತಕದ ಜೊತೆಗೆ ಆದರ್ಶ ವ್ಯಕ್ತಿಗಳ ಪುಸ್ತಕಗಳನ್ನು ಓದಲು ತಿಳಿ ಹೇಳಿದರು. Celebrating the national festival. The intention behind this celebrating the national festival is that you can develop the unity in between the people of the nation and all citizens of the nation. And you very well know that today's student will be the national people for the next generation. So it is very important. Whatever we learn in this school, we have to develop in our future. Then only we will become a good citizen of this country. So I request that whatever the teachers will teach you with the help of the parents, then only it can be. ಇನ್ನು ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ, ಭಾಷಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಶಾಲೆಯ ಮುಖ್ಯ ಶಿಕ್ಷಕಿ ಸರೋಜಾ ಜೆ ನಾಯ್ಕ್ ಅವರು ಬಂದಿರುವ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದರೆ, ಕಾರ್ಯಕ್ರಮ ನಿರೂಪಣೆಯನ್ನು ಶಿಕ್ಷಕಿ ಶಮೀಂ ಬಾನು ಅವರು ನೆರವೇರಿಸಿದರು. ಅಂತೆಯೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಶಿಕ್ಷಕಿ ಅನ್ನಪೂರ್ಣ ತಡಸ್ ಅವರು ಸವಿಸ್ತಾರವಾಗಿ ವಿವರಿಸಿದರು. ಇನ್ನು ವಂದನಾರ್ಪಣೆ ಕಾರ್ಯಕ್ರಮವನ್ನು ಸುಧಾ ಉದಿಪುಡಿ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆ ಅಧ್ಯಕ್ಷರಾದ ಸತೀಶ್ ರಾಮ ಶೆಟ್ಟಿ, ಕಾನೂನು ಸಲಹೆಗಾರರಾದ ಎಸ್ಎನ್ ನಾಯ್ಕ್, ಮುಖ್ಯೋಪಾಧ್ಯಾಯರು, ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು, ಶಾಲೆಯ ಆಯಾ ಇವರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಸಿಹಿ ಹಂಚುವುದರ ಮೂಲಕ ಚಂದಗಾಣಿಸಿದರು.